ರಾಜಧಾನಿ ಬೆಂಗಳೂರಿನಲ್ಲಿ ಸಿನಿಮಾ ಸ್ಟೈಲ್ನಲ್ಲೇ ದರೋಡೆ ನಡೆದಿದೆ. ಜಸ್ಟ್ 30 ಸೆಕೆಂಡ್ನಲ್ಲಿ 60 ಲಕ್ಷ ಮೌಲ್ಯದ ಚಿನ್ನವನ್ನ ಲೂಟಿ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಕದಿಮರು. ಶಾಪ್ನಲ್ಲಿ ಇದ್ದಂತಹ ಸಿಬ್ಬಂದಿಗೆ ಗನ್ ತೋರಿಸಿ ದರೋಡೆ ಮಾಡಿರುವಂತಹ ಘಟನೆ ನಡೆದಿದೆ. ಖತರ್ನಾಕ್ ಕದಿಮರು ಮಾಡಿರುವಂತಹ ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸರಿಯಾಗಿದೆ. ಮಾದನಾಯಕನಹಳ್ಳಿಯ ಲಕ್ಷ್ಮೀಪುರದಲ್ಲಿ ರಾತ್ರಿ ನಡೆದಿರುವಂತಹ ಘಟನೆ ಇದು. ಗನ್ ಹಿಡ್ಕೊಂಡು ಬಂದಿದ್ದಾರೆ. ಒಬ್ಬ ಸಿಬ್ಬಂದಿಯ ತಲೆಗೆ ಗನ್ ಅನ್ನ ಇಟ್ಟು ಆ ಕಡೆ ಈ ಕಡೆ ಅಲ್ಲಾಡದೆ ಇರೋ ರೀತಿಯಾಗಿ ಗನ್ ಪಾಯಿಂಟ್ ಮಾಡಿದ್ರೆ ಇನ್ನೊಬ್ಬ ದರೋಡೆ ಮಾಡಿದಾನೆ. ಮತ್ತೊಬ್ಬ ಕಾಯ್ದುಕೊಂಡು ನಿಂತಿದ್ದ ಬೈಕ್ ಹತ್ರ. ಪದಂ ಜುವೆಲ್ರಿ ಶಾಪ್ ಅನ್ನ ಟಾರ್ಗೆಟ್ ಮಾಡಿ ಮೂವರು ರಾತ್ರಿ ಈ ಕೃತ್ಯವನ್ನ ಎಸಗಿರುವಂತಹ ಘಟನೆ ಮಾದನಾಯಕನಹಳ್ಳಿಯಲ್ಲಿ ನಡೆದಿದೆ. ಓರ್ವ ಬೈಕ್ ಬಳಿ ಇದ್ದು ಕಾಯ್ತಾ ನಿಂತಿದ್ರೆ ಮತ್ತೊಬ್ಬ ಸಿಬ್ಬಂದಿಗೆ ಗನ್ ಪಾಯಿಂಟ್ ಮಾಡ್ಕೊಂಡು ನಿಂತಿದ್ದ, ಬೆದರಿಕೆ ಹಾಕ್ತಾ ಇದ್ದ. ಇನ್ನೋರ್ವ ಚಿನ್ನಾಭರಣಗಳನ್ನ ಚೀಲದಲ್ಲಿ ತುಂಬಿಸ್ಕೊಳ್ತಾ ಇರುವಂತ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಸಿಸಿಟಿವಿಯಲ್ಲಿ ಪೂರ್ತಿ ಕೂಡ ರೆಕಾರ್ಡ್ ಆಗಿದೆ. ಮೂವರು ಕೂಡ ಮುಖಕ್ಕೆ ಒಬ್ಬ ಮಾಸ್ಕ್ ಹಾಕೊಂಡಿದ್ದಾನೆ, ಇನ್ನೊಬ್ಬ ಹೆಲ್ಮೆಟ್ ಹಾಕೊಂಡಿದ್ದಾನೆ, ಮತ್ತೊಬ್ಬ ಬೈಕ್ ಹತ್ರ ನಿಂತ್ಕೊಂಡಿದ್ದಾನೆ. ಹಾಗಾಗಿ ಇವರ ಮುಖ ಚಹರೆ ಗೊತ್ತಾಗದೇ ಇದ್ರು ಕೂಡ ಅಷ್ಟೊತ್ತಲ್ಲಿ ಘಟನೆ ನಡೆದಂತ ಸಂದರ್ಭದಲ್ಲಿ ಯಾವ್ಯಾವ ಬೈಕಲ್ಲಿ ಓಡಾಡಿದ್ವು ಮತ್ತೆ ಆತ ಬೈಕ್ ನಿಲ್ಸ್ಕೊಂಡು ಆ ಶಾಪ್ ಎದುರುಗಡೆ ನಿಂತಿದ್ದಾನಲ್ಲ, ಆ ಬೈಕ್ನ ಗಾಡಿ ನಂಬರ್ ಪ್ಲೇಟ್ ಅನ್ನು ಕೂಡ ಆಧಾರವಾಗಿಟ್ಕೊಂಡು ತನಿಖೆಯನ್ನ ಶುರು ಮಾಡಿದ್ದಾರೆ. ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೇಂಟ್ ಕೂಡ ದಾಖಲಾಗಿರೋದ್ರಿಂದ ಪೊಲೀಸರು ಈಗ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಪೊಲೀಸರಿಗೆ ಸಿಕ್ಕಿರುವಂತ ಒಂದು ಸಾಕ್ಷ್ಯ ಅಂತಂದ್ರೆ ಸಿಸಿಟಿವಿಯ ದೃಶ್ಯ. ಆ ದೃಶ್ಯದಲ್ಲಿ ಈಗ 3 ಜನ ಕದಿಮರು, ಒಬ್ಬ ಬೈಕ್ ಹತ್ರ ನಿಂತ್ಕೊಂಡಿದ್ರೆ, ಇನ್ನೊಬ್ಬ ಸಿಬ್ಬಂದಿಗೆ ಗನ್ ಪಾಯಿಂಟ್ ಮಾಡಿದ್ದಾನೆ, ಇನ್ನೊಬ್ಬ ಆ ಚಿನ್ನದ ಆಭರಣಗಳನ್ನ ತೆಗೆದು ಚೀಲಕ್ಕೆ ತುಂಬಿಸ್ಕೊಳ್ತಾ ಇದ್ದಾನೆ. ಜಸ್ಟ್ 30 ಸೆಕೆಂಡ್ ಅಲ್ಲಿ 60 ಲಕ್ಷ ಮೌಲ್ಯದ ಚಿನ್ನಾಭರಣಗಳನ್ನ ದೋಚ್ಕೊಂಡು ಅಲ್ಲಿಂದ ಕದಿಮರು ಎಸ್ಕೇಪ್ ಆಗಿದ್ದಾರೆ. ಸದ್ಯಕ್ಕೆ ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಕೂಡ ತನಿಖೆ ನಡೆಸಿದ್ದಾರೆ.